ಇನ್ನೂ ವಿ ಕಾಲ್ ಬ್ಯಾಕ್ ಮಾಡಿಲ್ಲ. ಹಾಗೆ ಅವರಿಬ್ರು ಇನ್ನೂ ಮನೆ ಕೂಡ ಬಂದಿಲ್ಲ. ಇಷ್ಟು ಲೇಟ್ ತನಕ ಅವರಿಬ್ರು ಒಟ್ಟಿಗೆ ತಿರ್ಗಾಡೋದ್ರಲ್ಲಿ ಏನ್ ಅರ್ಥ ಇದೆ? ಮರ್ತಿದ್ರೆ ನಿಮಗ್ ನೆನ್ಪ್ ಮಾಡ್ಲಾ ಅವರಿಬ್ರು ಗಂಡ ಹೆಂಡ್ತಿ ಅಂತ? ಹಸ್ಬೆಂಡ್ ವೈಫ್ ಮೈ ಫುಟ್. ಅವರಿಬ್ರು ಮಧ್ಯೆ ಯಾವ ಸಂಬಂಧ ಉಳ್ದಿಲ್ಲ. ಹಾಗಾದ್ರೆ ಇಷ್ಟ ಇನ್ಸೆಕ್ಯೂರ್ ಯಾಕೆ ಆಗ್ತಿದ್ದೀರಾ? ನಾನ್ ಯಾಕೆ ಇನ್ಸೆಕ್ಯೂರ್ ಆಗ್ತಿದ್ದೀನಿ ಅಂದ್ರೆ ಯಾವಾಗೆಲ್ಲ ಡಿವೋರ್ಸ್ ಬಗ್ಗೆ ನಾನು ಮಾತಾಡ್ತೀನೋ ವಿ ಏನಾದ್ರೂ ಒಂದ್ ಹೇಳಿ ತಡಿತಾನೆ. ಏನೋ ಪ್ರಾಬ್ಲಮ್ ಇದೆ ಅಂಡ್ ಐ ಕ್ಯಾನ್ ಸೆನ್ಸ್ ಇಟ್. ಆದ್ರೆ ಏನು? ಓ ಗಾಡ್, ಯಾಕೆ ಯಾವಾಗ್ಲೂ ಡಿವೋರ್ಸ್ ವಿಷಯದಲ್ಲಿ ಬ್ಯಾಕ್ ಫುಟ್ ಅಲ್ಲಿ ಇರ್ತಾನೆ ವಿ? ಲಾಯರ್ ಜೊತೆನೂ ಯಾವಾಗ ಏನ್ ಮಾತಾಡ್ತಾನೆ ಅಂತಾನೂ ಹೇಳಲ್ಲ ನನ್ಗೆ. 25 ವರ್ಷ ನೀನ್ ನನ್ನ ಮನೆನ ಸಂಭಾಳಿಸಿದ್ಯಾ. ನನ್ನ ಅಪ್ಪ ಅಮ್ಮ, ನನ್ನ ಮಕ್ಕಳು, ನನ್ನನ್ನ. ಐನೋ ನಿನಗೂ ತುಂಬಾ ಕಷ್ಟ ಆಗಿರುತ್ತೆ. ಆದ್ರೂ ನೀನ್ ಸಂಭಾಳಿಸ್ದೆ. ಯಾವುದೇ ದೂರನ್ನ ಹೇಳ್ದೆ, ಯಾವುದೇ ದೂರುಗಳಿಗೂ ಅವಕಾಶನೂ ಕೊಡ್ಲಿಲ್ಲ. ನಾನು ನಿನಗೆ ಮತ್ತೊಂದ್ಸಲಿ ಥ್ಯಾಂಕ್ಸ್ ಹೇಳಬೇಕು ಅಂತ ಬಯಸ್ತೇನೆ. ಥ್ಯಾಂಕ್ ಯು. 25 ವರ್ಷ ನನ್ನ ತಡ್ಕೊಂಡಿದ್ದಕ್ಕೆ, 3 ತುಂಬಾನೇ ಮುದ್ದಾದ ಮಕ್ಕಳನ್ನ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀನು ಸರಿಯಾಗಿ ಹೇಳ್ತಿದ್ದೆ. ಗಂಡ ಹೆಂಡತಿ ಸಂಬಂಧ ಮುರಿದು ಹೋಗ್ಬೋದು, ಆದ್ರೆ ಅಪ್ಪ ಅಮ್ಮಂದಲ್ಲ. ನಮ್ಮಿಬ್ರ ಮಧ್ಯೆ ಏನೋ ಒಂದಿತ್ತು, ಇವತ್ತು ಇದೆ, ಮತ್ತೆ ಯಾವಾಗ್ಲೂ ಇರುತ್ತೆ. ಮತ್ ಬಹುಶಃ ಅದಕ್ಕೆ ಅನ್ಸುತ್ತೆ ನಾವಿವತ್ತಿಲ್ಲಿ ಇಷ್ಟು ಆರಾಮಾಗಿ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ. ಆದ್ರೆ 3 ದಿನದಲ್ಲಿ ನಮ್ಮ ಡಿವೋರ್ಸ್ ಆಗತ್ತೆ. ನೋಡಿ, ನಾನು ಬನ್ರಾಜ್ ಅವ್ರ ಸೆಕ್ರೆಟರಿ ಮಾತಾಡ್ತಿದ್ದೀನಿ. ಲಾಯರ್ ಅವ್ರ ಹತ್ರ ಮಾತಾಡ್ಬೋದಾ ಪ್ಲೀಸ್? ಆಕ್ಚುಲಿ ಅವ್ರ ಡಿವೋರ್ಸ್ ಕೇಸ್ ಬಗ್ಗೆ ನಾನೊಂಚೂರು ಇನ್ಫಾರ್ಮೇಶನ್ ತಿಳ್ಕೋಬೇಕಿತ್ತು. ಇನ್ನೆಷ್ಟು ಟೈಮ್ ಆಗುತ್ತೆ, ಏನ್ ಬೇಕು ಅಂತ. ಮಿಸ್ಟರ್ ವನ್ರಾಜ್ಗೆ ಕೋರ್ಟ್ ಲೆಟರ್ನ ಕೊಟ್ಟು ಬಂದಿದ್ದೀನಿ. ಅದ್ರಲ್ಲಿ ಡಿವೋರ್ಸ್ ಡೇಟ್ ಬರ್ದಿದೆಯಲ್ಲ. ಡಿವೋರ್ಸ್ ಡೇಟ್ ಅಂದ್ರೆ ಡಿವೋರ್ಸ್ ಡೇಟ್ ಫೈನಲ್ ಆಗಿದ್ಯಾ? ಹೌದು, ಮತ್ತೆ ಸರ್ರೇ ಖುದ್ದಾಗಿ ಆ ಲೆಟರ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಓ ಓಕೆ. ಹಾಗಾದ್ರೆ ನಾನ್ ಅನ್ಕೊಂಡಿದ್ದು ಕರೆಕ್ಟ್ ಆಗೇ ಇತ್ತು. ವಿ ಅವ್ನ್ ಡಿವೋರ್ಸ್ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾನೆ. ಮತ್ತವ್ನ್ ಫ್ಯಾಮಿಲಿ ಜೊತೆ ಪಿಕ್ನಿಕ್ ಹೋಗ್ತಿದ್ದಾನೆ. ಅವ್ನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಓ ಗಾಡ್, ನಾನ್ ಕಂಡು ಹಿಡಿಲೇಬೇಕು. ಐ ಹ್ಯಾವ್ ಟು ಫೈಂಡ್ ಔಟ್. ನಾನು ಕಂಡು ಹಿಡಿತೀನಿ. ಜೀವನ ಪೂರ್ತಿ ಜೊತೆಲಿ ನಡಿಬೇಕಿತ್ತು. ಆದ್ರೆ ನಾನು ಹಿಂದೆ ಉಳಿದ್ಬಿಟ್ಟೆ. ನಾನು ಮನೆ ಕೆಲಸದಲ್ಲಿ ಮುಳುಗೋದೆ, ಹಾಗೆ ನೀವು ಕೆಲಸದಲ್ಲಿ. ಇಬ್ರು ಒಬ್ರಿಗೊಬ್ರು ಹತ್ರವಾಗೋದಕ್ಕೆ ಕೊನೆಗೂ ಆಗ್ಲೇ ಇಲ್ಲ. ಬಹುಶಃ ಇದೇ ತಪ್ಪಾಗಿರಬಹುದು ನನ್ನಿಂದ. ತಪ್ಪು ನಿಂದಲ್ಲ, ತಪ್ಪು ನನ್ನಿಂದ ಆಗಿದ್ದು. ನಾನು ಜೀವನದಲ್ಲಿ ಬರೀ ಓಡ್ತಾನೇ ಇದ್ದೆ. ಕೊರತೆಗಳು ನನ್ನಲ್ಲೂ ಇತ್ತು. ಆದ್ರೆ ನಾನು ಆ ಕೊರತೆಗಳನ್ನ ಆಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು. ನಾನು ಪರ್ಫೆಕ್ಟ್ ಆಗಿರ್ಲಿಲ್ವಲ್ಲ. ನೀನ್ ಹೇಗ್ ನನ್ನನ್ನು ನೋಡ್ಕೊಂಡ್ಯೋ ಹಾಗೆ ನಾನು ನಿನ್ನ ನೋಡ್ಕೋಬೇಕಾಗಿತ್ತು. ಆದ್ರೆ ನಾನು ಹಾಗೆ ಮಾಡಲಿಲ್ಲ. ನಾನು ಬರೀ ನನ್ನ ಕರಿಯರಲ್ಲಿ ಬೇಗ ಬೆಳಿಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ಫೋಕಸ್ ಮಾಡಿದೆ. ಅದಕ್ಕೆ ನನ್ನ ಮನೆನ ಆಫೀಸ್ ಮತ್ತೆ ಆಫೀಸ್ನ ಮನೆ ಮಾಡ್ಕೊಂಡ್ಬಿಟ್ಟೆ. ಹಾಗಾಗಿ ಕಾವ್ಯನು ನನಗೆ ಹತ್ರ ಆದ್ಲು. ಕಾವ್ಯ ನನ್ನನ್ನು ಅರ್ಥ ಮಾಡ್ಕೊಂಡ್ಲು. ನಾವು ಸ್ನೇಹಿತರಾದ್ವಿ, ಮಾತಾಡೋದಕ್ಕೆ ಶುರು ಮಾಡಿದ್ವಿ, ಒಬ್ರಿಗೊಬ್ರು ಪ್ರಾಬ್ಲಮ್ಗಳನ್ನ ಶೇರ್ ಮಾಡೋದಕ್ಕೆ ಶುರು ಮಾಡಿದ್ವಿ. ನಿಧಾನವಾಗಿ ಕಾವ್ಯ ನನಗೆ ಹತ್ರ ಆಗ್ತಾ ಹೋದ್ಲು, ಮತ್ತೆ ನಾನು ನಿನ್ನಿಂದ ದೂರ ಆಗ್ತಾ ಹೋದೆ. ಪ್ರೀತಿ ಮಾಡಬೇಕು ಅಂತಿರ್ಲಿಲ್ಲ, ಆದ್ರೆ ಆಗೋಯ್ತು.
ನಾನು ನಿನ್ನಿಂದ ಮುಚ್ಚಿಡ್ಲೂಬಾರ್ದಿತ್ತು. ಆದರೆ ನಾನು ನಿನಗೆ ಯಾವುದೇ ಜಸ್ಟಿಫಿಕೇಶನ್ ಕೊಡ್ತಿಲ್ಲ, ಬರೀ ಶೇರ್ ಮಾಡ್ಕೊತಿದ್ದೀನಿ. ಈಗಿದ್ರ ಬಗ್ಗೆ ಮಾತಾಡೋದು ಬೇಡ. ಮೊದಲೇ ತುಂಬ ಮಾತಾಡಿದ್ದೀವಿ. 3 ದಿನ ಆದ್ಮೇಲೆ ಏನಾಗುತ್ತೆ ಅನುಪಮ? ನೀನಿಲ್ದೆ ಏನ್ ಮಾಡ್ಲಿ ನಾನು? ಆಗೇನೋ ಕೋಪದಲ್ಲಿ ಹೇಳ್ಬಿಟ್ಟೆ ನಾನೆಲ್ಲ ಹ್ಯಾಂಡಲ್ ಮಾಡ್ಕೋತೀನಿ ಅಂತ. ಆದ್ರೆ ನನ್ನಿಂದ ಪಾವನಿನೂ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ. ಅಂದಮೇಲೆ ಫ್ಯಾಮಿಲಿನ ನಾನು ಅದು ಹೇಗೆ ಒಬ್ಬನೇ? ನೀವು ಒಂಟಿ ಹೇಗಾಗ್ತೀರಾ? ನಿಮ್ಮ ಜೊತೆ ಕಾವ್ಯ ಇರ್ತಾಳಲ್ವಾ, ಅವಳು ಸ್ವಲ್ಪ ಬೇರೆ ಥರ ಇರಬಹುದು. ಆದರೆ ಬೇರೆ ಥರ ಇರೋದು ತಪ್ಪೇನೂ ಅಲ್ವಲ್ಲ. ಹೆಣ್ಣು ಹೆಂಡ್ತಿಯಾಗಿ ಖಂಡಿತ ಬರ್ತಾಳೆ, ಆದರೆ ಅವಳು ಹೆಂಡ್ತಿಯಾಗೇ ಇರಬೇಕಾಗತ್ತೆ. ಅದು ಅವಳ ಗಂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಾಧ್ಯ. ನೀವು ಅವಳಿಗೆ ಸಪೋರ್ಟ್ ಮಾಡಿದ್ರೆ ಅವಳೆಲ್ಲ ಮಾಡ್ತಾಳೆ. ಅಯ್ಯೋ ನಿನ್ನ, ಇದು ಕಡ್ಡಿ, ಇದು ಕಡ್ಡಿ. ಇಲ್ಲಿ ನೋಡು, ಇಲ್ಲಿ ಹಾವಲ್ಲ. ಸಾರಿ. ಅಯ್ಯೋ ನಡಿ ಹೋಗೋಣ, ಎಲ್ರು ಬಂದಿರ್ತಾರೆ ಅನ್ಸುತ್ತೆ. ಅಯ್ಯೋ, ನಾವು ಮಾತಾಡ್ತಾ ಎಲ್ಲ ಮರ್ತ್ಬಿಟ್ವಿ. ಎಷ್ಟೊಂದು ಸಮಯ ಆಗೋಯ್ತು. ಬನ್ನಿ ಬನ್ನಿ. ಬನ್ನಿ. ಏನಾಯ್ತು? ಎಲ್ಲ ಹ್ಯಾಂಡಲ್ ಮಾಡಕ್ಕಾಗತ್ತಲ್ವಾ? ಮಾಡೋಣ. ನಡಿ.